ತುಂಬ ತಿಂಗಳುಗಳಾದಮೇಲೆ ಮತ್ತೆ ಗಾಡಿಗೆ ಬಂದಿದ್ದೀನಿ. ಆಗಲೇ 2 ಟ್ರಿಪ್ಪು ಆಯಿತು. ಗೊತ್ತಿರ್ಬೋದು ನಿಮಗೆ. ಆಗಲೇ ನಮ್ಮದು ಇನ್ನೊಂದು ಹೊಸ ಗಾಡಿ ಲೆಜೆಂಡ್ ಅಂದ್ಬಿಟ್ಟು ಆ ಗಾಡಿಯಲ್ಲಿ ಒಂದು ಟ್ರಿಪ್ ಹೋಗಿದ್ವಿ ನಾನು ಚಂದ್ರ. ಇವಾಗ ಲೋಡಿಂಗ್ ಯಾವ ಕಡೆಗೆ ನಡೀತಿದೆ ಅಂದರೆ ನಮ್ಮದು ಬಂದು ಉತ್ತರ ಪ್ರದೇಶದ ಲಕ್ನೋ ಕಡೆಗೆ ನಡೀತಿದೆ. ಇವತ್ತು ಆಗಲೇ ಲೋಡಿಗೆ ಬಂದಿದ್ದೀನಿ. ಇದು 3ನೇ ಟ್ರಿಪ್ಪು ಲೋಡಿಗೆ ಬಂದಿರೋದು. ಬೆಳಗ್ಗೆನೇ ಖಾಲಿ ಕ್ರೇಟ್ ಹಾಕ್ಕೊಂಡು ಚಿಕ್ಕಬಳ್ಳಾಪುರದಿಂದ ಇವಾಗ ನೆಲಮಂಗಲ ನಿಯರ್ ಇಲ್ಲಿ ಸೊಂಡೆಕೊಪ್ಪ ಅಂದ್ಬಿಟ್ಟು ಇಲ್ಲೊಂದು ನರ್ಸರಿ ಹತ್ರ ಬಂದಿದ್ದೀನಿ ಬಾಳೆಗಿಡ ಲೋಡ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಆಗಲೇ ಕ್ರೇಟ್ ಇಳಿಸಿದ್ದೆ. ಬೆಳಗ್ಗೆ ಇನ್ನೊಂದು ಕಡೆ ಮಾಗಡಿ ಹತ್ರನೂ ಕ್ರೇಟ್ ಇಳಿಸಿದ್ದೆ. 2 ಹತ್ರ ಲೋಡಿಂಗು ನಮ್ದು ಬಂದು. ಇಲ್ಲಿ ಸ್ವಲ್ಪ ಒಂದು 100 ಕ್ರೇಟು ಲೋಡ್ ಆಗುತ್ತೆ. ಇಲ್ಲಿ ಹಾಕ್ಕೊಂಡು ಮತ್ತೆ ಮಾಗಡಿಗೆ ಹೋಗಬೇಕು. ಈಗ ಹಿಂದೆ ಕ್ರೇಟು ಜರಗದೇ ಇರಲಿ ಅಂದ್ಬಿಟ್ಟು ಒಂದು ಹಗ್ಗ ಹಾಕ್ಕೊಂಡು ತರ್ಪರ್ ಮೇಲೆ ಒಂದು ಹಗ್ಗ ಹಾಕ್ಕೊಂಡು ಇಲ್ಲಿಂದ ಬಿಡಬೇಕು. ಇಲ್ಲಿ ಬಂದಿದ ತಕ್ಷಣ ನಮ್ಮ ಸುಜಿತಾನು ಬಂದ ಜೊತೆಯಲ್ಲಿ. ಇಲ್ಲಿಂದ ಫಸ್ಟೇ ಬಂದಿದ್ದ, ಹಿಂದೆ ಕಾರು ಬರ್ತಾ ಇದೆ. ನಮ್ಮ ಓನರು ಬಂದಿದ್ದಾರೆ. ಕಾರ್ ಇಲ್ಲೇ ಹಾಕಿ ಇವಾಗ ಇಲ್ಲಿಂದ ಕ್ಯಾಂಟ್ರಲ್ಲೇ ಬರ್ತಾರೆ ಅವರು. ಈ ರೋಡಲ್ಲಿ ಹೋಗ್ಬೇಕು ಗುರು. ರೋಡ್ ನೋಡಿ ಹೆಂಗಿದೆ, ಏನು ಕಾಡಲ್ಲಿ ಬಂದಂಗಿದೆಯೋ ನೋಡಿ ಹೆಂಗೆ ಕಾಣಿಸ್ತಾ ಐತೆ. ಅದೇ ಗುರು 2 ವೀಲರ್ ಹೋಗ್ತಾ ಇರೋ ಹತ್ರ ರೈಟ್ ಸೈಡ್ ಟೈರು ಒಂದೇ ಸಮನೆ ಹೊಡೆದೇ ಹೋಗ್ಬಿಡ್ತು. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು TVC ಟ್ರಕ್ ವ್ಲಾಗ್ಸ್. ತುಂಬ ತಿಂಗಳುಗಳಾದಮೇಲೆ ಮತ್ತೆ ಗಾಡಿಗೆ ಬಂದಿದ್ದೀನಿ. ಆಗಲೇ 2 ಟ್ರಿಪ್ಪು ಆಯಿತು. ಗೊತ್ತಿರ್ಬೋದು ನಿಮಗೆ. ಆಗಲೇ ನಮ್ಮದು ಇನ್ನೊಂದು ಹೊಸ ಗಾಡಿ ಲೆಜೆಂಡ್ ಅಂದ್ಬಿಟ್ಟು ಆ ಗಾಡಿಯಲ್ಲಿ ಒಂದು ಟ್ರಿಪ್ ಹೋಗಿದ್ವಿ ನಾನು ಚಂದ್ರ. ಇವಾಗ ಲೋಡಿಂಗ್ ಯಾವ ಕಡೆಗೆ ನಡೀತಿದೆ ಅಂದರೆ ನಮ್ಮದು ಬಂದು ಉತ್ತರ ಪ್ರದೇಶದ ಲಕ್ನೋ ಕಡೆಗೆ ನಡೀತಿದೆ. ಬಾಳೆಗಿಡನೇ ನಡೀತಿರೋದು. ಆ ಕಡೆಯಿಂದ ಆಲೂಗಡ್ಡೆ ತುಂಬ್ಕೊಂಬರ್ತೀವಿ. ಬೆಂಗಳೂರು ಯಶವಂತಪುರ ಇಲ್ಲಾಂದರೆ ಸುತ್ತಮುತ್ತ ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಅನ್ಲೋಡ್ ಆಯಿತು. ಲಾಸ್ಟ್ ಟ್ರಿಪ್ಪು ನಾವೇ ಹಾಕ್ಕೊಂಬಂದಿದ್ದು. ನಾನು ಸೆಕೆಂಡ್ ಟ್ರಿಪ್ಪು ಗರುಡದಲ್ಲಿ ಹೋಗಿದ್ದೆ, ನಾನು ನಮ್ಮ ಸುಜಿತ. ತುಂಬ ಮನ್ಸಿಗೆ ಬೇಜಾರಾಗ್ಬಿಟ್ಟು ವೀಡಿಯೋ ಮಾಡೋದು, ಈ ಇನ್ಸ್ಟಾಗ್ರಾಮ್ ಸ್ಟೋರಿಗಳು ಅವು ಇವು ಎಲ್ಲ ಸೋಷಿಯಲ್ ಮೀಡಿಯಾನೇ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಏನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ನಮ್ಮ ಸುಜಿತ ಅಣ್ಣ ಮತ್ತೆ ಗಾಡಿಗೆ ಬರ್ತಿದ್ಯಾ, ಯೂಟ್ಯೂಬ್ ಯಾಕಣ ನಿಲ್ಲಿಸ್ತೆ, ಮತ್ತೆ ಮಾಡೋಣ ವೀಡಿಯೋ ಮಾಡು ಅಂದ್ಬಿಟ್ಟು ಅವನಿಂದನೇ ಆದ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಇವತ್ತು ಆಗಲೇ ಲೋಡಿಗೆ ಬಂದಿದ್ದೀನಿ. ಇದು 3ನೇ ಟ್ರಿಪ್ಪು ಲೋಡಿಗೆ ಬಂದಿರೋದು. ಬೆಳಗ್ಗೆನೇ ಖಾಲಿ ಕ್ರೇಟ್ ಹಾಕ್ಕೊಂಡು ಚಿಕ್ಕಬಳ್ಳಾಪುರದಿಂದ ಇವಾಗ ನೆಲಮಂಗಲ ನಿಯರ್ ಇಲ್ಲಿ ಸೊಂಡೆಕೊಪ್ಪ ಅಂದ್ಬಿಟ್ಟು ಇಲ್ಲೊಂದು ನರ್ಸರಿ ಹತ್ರ ಬಂದಿದ್ದೀನಿ ಬಾಳೆಗಿಡ ಲೋಡ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಆಗಲೇ ಕ್ರೇಟ್ ಇಳಿಸಿದ್ದೆ. ಬೆಳಗ್ಗೆ ಇನ್ನೊಂದು ಕಡೆ ಮಾಗಡಿ ಹತ್ರನೂ ಕ್ರೇಟ್ ಇಳಿಸಿದ್ದೆ. 2 ಹತ್ರ ಲೋಡಿಂಗು ನಮ್ದು ಬಂದು. ಇಲ್ಲಿ ಸ್ವಲ್ಪ ಒಂದು 100 ಕ್ರೇಟು ಲೋಡ್ ಆಗುತ್ತೆ. ಇಲ್ಲಿ ಹಾಕ್ಕೊಂಡು ಮತ್ತೆ ಮಾಗಡಿಗೆ ಹೋಗಬೇಕು. ಇವಾಗ ಬಂದಿದ್ದೀನಿ ಲೋಡ್ಗೆ. ನರ್ಸರಿ ಹತ್ರ ಇದ್ದೀನಿ ಗುರು. ಮಳೆ ಬೇರೆ ಸ್ಟಾರ್ಟ್ ಆಗೋ ಥರ ಇದೆ. ಇನ್ನೇನು ತುಂಬ್ತಿದ್ದಾರೆ ಒಳಗಡೆ. ಕ್ರೇಟೆಲ್ಲ ಇಳಿಸಿ ಬಂದಿದ್ದೀನಿ. ಒಳಗಡೆ ತುಂಬ್ತಾ ಇದ್ದಾರೆ. ತುಂಬಿ ಕೊಟ್ಟರೆ ಹಾಕ್ಕೊಂಡು ಇಲ್ಲಿಂದ ಹೋಗಬೇಕು. ನೋಡಿ ನಮ್ಮ ಗರುಡ ಗಾಡಿನ ಎತ್ಕೊಂಬಂದಿದ್ದೀನಿ. ನಮ್ಮ ಗರುಡ ಏನೋ ಆಲ್ ಟೈಮ್ ಫೇವ್ರೇಟ್ ಇದು ನಮ್ಮ ಗಾಡಿ. ಏನೇ ಆಗಲಿ ಸಖತ್ತಾಗಿ ದುಡ್ದು ಕೊಡುತ್ತೆ ನಮಗೆ. ಯಾವುದೇ ಅನಾಥ ಆಗದೆ ಸೇಫಾಗಿ ಊರವರೆಗೂ ಬರ್ತೀವಿ. ಏನೂ ಆಗಲ್ಲ ಗುರು ಈ ಗಾಡಿಯಲ್ಲಿದ್ದರೆ. ನಮಗೆ ಗಾಡಿ ಒಂಥರ ನಮಗೆ ಲಕ್ಕಿ ಅಂತಲೇ ಹೇಳ್ತೀನಿ. ಅದಕ್ಕೆ ಇವಾಗ ಮತ್ತೆ ಗಾಡಿಗೆ ಬಂದಿದ್ದೀನಿ. ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಯಾವ ಥರ ಸಪೋರ್ಟ್ ಮಾಡಿದ್ರು ಇವಾಗಲೂ ಅದೇ ಥರ ಸಪೋರ್ಟ್ ಮಾಡಿ. ತುಂಬ ತಿಂಗಳುಗಳು ಅಂದರೆ ಹತ್ತತ್ರ ಒಂದು 8 ತಿಂಗಳು ಆಗ್ತಾ ಬಂತು ಅನ್ಕೋತೀನಿ ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಟ್ರಿಪ್ಗಳಿರುತ್ತೆ. ಹೋಗ್ತೀನಿ, ಯಾವ ಥರ ಎಲ್ಲಿಗೆ ಲೋಡ್ ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇರಿ ಟ್ರಿಪ್ ಯಾವ ಥರ ಆಗುತ್ತೆ ಅಂದ್ಬಿಟ್ಟು. ಇಲ್ಲಿ ಕ್ರೇಟ್ ಹಾಕ್ಕೊಂಡು ನೆಕ್ಸ್ಟು ಅಲ್ಲಿಗೆ ಹೋಗೋಣ. ಇಲ್ಲಿ ಕ್ರೇಟ್ ಹಾಕ್ಕೊಳ್ಳೋಣ. ಇವಾಗಲೂ ಕರೀತಾರೆ. ನೋಡ್ಬೋದು ಗುರು, ನಮ್ಮ ಗರುಡನ ಲೋಡ್ಗೆ ಎತ್ಕೊಬಂದಿದ್ದೀವಿ. ತುಂಬ ಹಳೇದಾಗ್ಬಿಟ್ಟಿದೆ ಗಾಡಿ. ಕ್ಯಾಬಿನೇನಿಲ್ಲ, ಹೊಸ್ದಾಗೇ ಇದೆ. ಕೆಳಗಡೆ ಬಂಪರ್ ಸ್ವಲ್ಪ ಹಾಳಾಗಿದೆ. ಮೇಲೆ ಸ್ಟಿಕ್ಕರ್ ಸ್ವಲ್ಪ ಶೇಡ್ ಆಗಿದೆ. ರೆಡಿ ಮಾಡ್ಸೋಣ. ಮತ್ತೆ ಹಾಕ್ತೀರಾ, ಎತ್ಕೊಡ್ತೀರಾ? ಇಲ್ಲ ಅಣ್ಣ, ನಾವೆಲ್ಲ ಸೇದಲ್ಲ. ಇಲ್ಲ ಆ ಥರ ಅಭ್ಯಾಸ ಏನಿಲ್ಲ. ಬರೀ ಟೀ ಅಷ್ಟೇ. ಕ್ರೇಟ್ ಎಲ್ಲ ಜೋಡಿಸಿದ್ದಾರೆ. ಹಾಂ, ಬೆಂಕಿಪಟ್ಟಣ ಇರುತ್ತೆ ಗಾಡಿಯಲ್ಲಿ. ಅಯ್ಯೋ ನೋಡ್ರಿ, ಇದೆಲ್ಲ ಆಲೂಗಡ್ಡೆ ಹಾಕ್ಕೊಂಬಂದಿದ್ದು. ಇದು ಚಾಪೆ ಹಾಕಿರೋದು. ಅಯ್ಯೋ ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಬೇಗ ಹಾಕ್ಕೊಬಿಡೋಣ ಗುರು. ಹೇಳೋದ್ನಲ್ಲ, ಇಲ್ಲಿ ಜಸ್ಟ್ 100 ಕ್ರೇಟ್ ಅಷ್ಟೇ ಲೋಡ್ ಆಗಿದ್ದು. ಹಾಕ್ಕೊಂಡು ಸುಮ್ಮನೆ ಹಂಗೆ ಹಿಂದೆ ಒಂದು ಹಗ್ಗ, ಹಿಂದೆ ಕ್ರೇಟು ಜರಗದೇ ಇರಲಿ ಅಂದ್ಬಿಟ್ಟು ಒಂದು ಹಗ್ಗ ಹಾಕ್ಕೊಂಡು ತರ್ಪರ್ ಮೇಲೆ ಒಂದು ಹಗ್ಗ ಹಾಕ್ಕೊಂಡು
ಇಲ್ಲಿಂದ ಬಿಡಬೇಕು. ಇಲ್ಲಿಂದ ಬಿಟ್ಟು ಸೀದಾ ಮಾಗಡಿ ಹತ್ರ ಒಂದು ನರ್ಸರಿ ಇದೆ, ಅಲ್ಲಿಗೆ ಹೋಗೋಣ ಇವಾಗ. ಬಂದೇ ಬಿಟ್ಟೆ ಮಾಗಡಿಗೆ. ನೋಡ್ರಿ ಇದೆಲ್ಲ ಕ್ರಜರು, ಈ ಕ್ರಜರಲ್ಲಿ ಹೋಗ್ಬೇಕು, ಯಾಕಂದರೆ ಬೇರೆ ದಾರಿ ಇದೆ, ಅಲ್ಲಿ ದೊಡ್ಡ ಗಾಡಿ ಬರೋಕ್ಕಾಗಲ್ಲ. ಇಲ್ಲಿ ಬಂದಿದ ತಕ್ಷಣ ನಮ್ಮ ಸುಜಿತಾನು ಬಂದ ಜೊತೆಯಲ್ಲಿ. ಇಲ್ಲಿಂದ ಫಸ್ಟೇ ಬಂದಿದ್ದ, ಹಿಂದೆ ಕಾರು ಬರ್ತಾ ಇದೆ, ನಮ್ಮ ಓನರು ಬಂದಿದ್ದಾರೆ, ಲೋಡಿಂಗ್ ಹತ್ರಕ್ಕೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲೇ ಇದ್ರು ರೋಡಲ್ಲಿ ಒಂದು ಗಾಡಿ ಎತ್ಕೊಂಡ. ಇಲ್ಲಿಂದ ನೋಡ್ರಿ ರೋಡ್ ಯಾವ ಥರ ಇದೆ ಅಂದರೆ, ಟಿಪ್ಪರ್ಗಳು ಓಡಾಡೋ ರೋಡಲ್ಲಿ ನಮ್ಮ 6 ವೀಲ್ ಕ್ಯಾಂಟ್ರನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಭಯಂಕರ ಆಫ್ ರೋಡಿಂಗ್ ಥರನೇ ಇದೆ. ಲೋಡ್ ಗಾಡಿ ಯಾವ ಥರ ಬರಬೇಕೋ ಗೊತ್ತಿಲ್ಲ. ಟೈರ್ಗಳು ಎಲ್ಲೆಲ್ಲ ತಿಂತಾವೋ ಕಲ್ಗಳು. ಮುಂದೆ ಕಾರ್ ಬರ್ತಾ ಇದೆ ನೋಡ್ರಿ, ನಮ್ಮ ಓನರ್ ಬರ್ತಾವ್ರೆ. ನೋಡಿ ನಮ್ಮ ಓನರು ಕಾರ್ನ ಇಲ್ಲೇ ಹಾಕ್ತೀನಿ, ನಾವು ಕ್ಯಾಂಟ್ರಲ್ಲಿ ಬರ್ತೀವಿ ಅಂತವ್ರೆ. ಅದೆಲ್ಲಾದ್ರೂ ಮುಂದೆ ಇಲ್ಲಿವರೆಗೂ ಸ್ವಲ್ಪ ಈ ಥರ ಇದೆಯೋ ಅಲ್ಲಿವರೆಗೂ ಕಾರ್ ಬರುತ್ತೆ ಅಷ್ಟೇ. ಮುಂದೆ ಕಾರ್ ಭಾರಿ ಕಷ್ಟ ಗುರು. ನಮ್ಮದು ತಾರಲ್ಲ ಬರೋಕ್ಕೆ, ಸುಜುಕಿ ಬಲೀನೋ ನಮ್ಮದು. ಅದಕ್ಕೋಸ್ಕರ ಕಾರ್ ಇಲ್ಲೇ ಎಲ್ಲಾದರೂ ಹಾಕ್ಬಿಟ್ಟು ಅವರು ಕ್ಯಾಂಟ್ರಲ್ಲೇ ಬರ್ತೀನಿ ಅಂತ ಇದ್ದಾರೆ. ಹೊಸ ಗಾಡಿ ಲೆಜೆಂಡ್ ಏನಾದರೂ ಬಂದಿದ್ದಿದ್ರೆ ನಮ್ಮ ಚಂದ್ರ ರೋಡ್ನ ಎಲ್ಲರೂ ಬೈಕೊಂಬಿಡೋನು. ಸಾಕಲ್ಲ ಇಲ್ಲಿಗೆ. ಮುಂದೆ ರೋಡ್ ನೋಡಿ ಹೆಂಗೈತೆ, ಯಾಕ ಕೇಳು ಹಂಗೆ ಗ್ಲಾಸ್ ತೆಗಿ. ಇಲ್ಲೇ ಹಾಕ್ಬಿಡ್ರಿ ಸಾಕು, ಮುಂದೆ ಬರಲ್ಲ. ಕಾರ್ ಇಲ್ಲೇ ಹಾಕಿ ಇವಾಗ ಇಲ್ಲಿಂದ ಕ್ಯಾಂಟ್ರಲ್ಲೇ ಬರ್ತಾರೆ ಅವರು. ಈ ರೋಡಲ್ಲಿ ಹೋಗ್ಬೇಕು ಗುರು. ರೋಡ್ ನೋಡಿ ಹೆಂಗಿದೆ, ಏನು ಕಾಡಲ್ಲಿ ಬಂದಂಗಿದೀವಿ ನೋಡಿ, ಹೆಂಗೆ ಕಾಣಿಸ್ತಾ ಐತೆ. ಬರೀ ಬೆಟ್ಟ ಗುಡ್ಡ ಹೇಳ್ತಾರೆ. ಹೌದಾ, ಚಿರ್ತಾವ ಅಂತ ಇವರು. ನರ್ಸರಿ ಹತ್ರ ಒಂದು ಗಾಡಿ ರಿವರ್ಸ್ ಹಾಕಿ ಬಿಟ್ಟಿದ್ದೀನಿ. ಹಗ್ಗ ಎಲ್ಲ ಬಿಚ್ಕೊಂಡು ಅವರೇ ಕ್ರೇಟೆಲ್ಲ ಹಿಂದೆಗೆ ಹಾಕ್ಕೊಂಡು ಇಲ್ಲಿರೋ ಕ್ರೇಟ್ನೆಲ್ಲ ಜೋಡಿಸ್ಕೊತಾ ಇದ್ದಾರೆ. ಲೋಡಿಂಗ್ ಅವ್ರು ಇಲ್ಲ ಅವರು ಬರೋ ಅಷ್ಟರಲ್ಲಿ ಇಲ್ಲಿಗೆ 6 ಗಂಟೆ ಆಗಿಬಿಟ್ಟೈತೆ. ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಫ್ರೈಡ್ ರೈಸ್ ತಂದಿದ್ರು, ಟೊಮೆಟೊ ಕಿಚಪ್ ಹಾಕ್ಕೊಂಡು ತಿಂತಾಯಿದ್ದೀನಿ. ನೋಡ್ಬೋದು ಹಿಂದೆ ಕ್ರೇಟ್ಗಳು. ಈ ಕ್ರೇಟ್ಗಳನ್ನ ಹಿಂದೆಗೆ ತೆಗೆದು ಇಲ್ಲಿರೋ ಕ್ರೇಟ್ಗಳನ್ನ ಇವಾಗ ಹೊಡಿಯೋದು. ತಿನ್ಬಿಟ್ಟು ನಾನು ಹೋಗೋಣ. ಮಧ್ಯಾಹ್ನದಿಂದ ತಿಂದಿರಲಿಲ್ಲ ಗುರು, ಇವಾಗ ಸಂಜೆ 6 ಗಂಟೆಗೆ ತಿಂತಾಯಿದ್ದೀನಿ ಮಧ್ಯಾಹ್ನ ಊಟ. ಅಪ್ಪ ನೋಡ್ತಾ ಇರ್ಬೋದು ನರ್ಸರಿ ಹತ್ರ ಹಿಂಗಿದೆ ಅಂದ್ಬಿಟ್ಟು. ನೋಡಿ ಅಲ್ಲಿ ದೂರದಲ್ಲಿ ಬೆಟ್ಟ ಗುಡ್ಡ ಕಾಣಿಸ್ತಾ ಇದೆ ನೋಡಿ. ಈ ಬೆಟ್ಟಗಳ ಹತ್ರ ಎಲ್ಲ ಸುತ್ತ ಹಾಕ್ಕೊಂಡು ನಾವು ಬಂದಿರೋದು. ಇಲ್ಲಿ ಬಂದು ನರ್ಸರಿ ಈ ಥರ ಇದೆ. ಈ ಕಡೆ ಒಳಗಡೆಯಿಂದನೂ ದಾರಿ ಇದೆ, ಆ ಕಡೆ ಹೋಗ್ಬೋದು ಅಂತಾರೆ. ಬಟ್ ದೊಡ್ಡ ಗಾಡಿ ಹೋಗಲ್ಲ ಅಂತ ನಮ್ಮ ಓನರ್ ಹೇಳಿದ್ದು, ನನಗೂ ಗೊತ್ತಿಲ್ಲ. ನಾನು ಯಾವತ್ತೂ ಆ ರೋಡಲ್ಲಿ ಬಂದೇ ಇಲ್ಲ. ಕ್ರೇಟ್ ಹಾಕೋತಾ ಇದ್ದಾರೆ ಹಿಂದೆ. ಇನ್ನೇನೊಂದು 1/2 hour ಹಾಕ್ಬಿಡ್ತಾರೆ. ತೋರಿಸ್ತೀನಿ ಮೊನ್ನೆ. ಏನು 3-4 ಜನ ಇದ್ದಾರೆ, ತಾರಸ್ ಬಿಸಾಡ್ತಾರೆ ಗುರು. ಲೋಡ್ ಮಾಡಿಕೊಂಡು ಇಲ್ಲಿಂದ ಬಿಡೋ ಅಷ್ಟಲ್ಲೇ ಕತ್ಲಾಗೋಯ್ತು. ಟೈಮ್ ಎಷ್ಟಾಗೈತು? 7:30 ಆಗಿದೆ ಟೈಮ್ ಆಗಲೇ. ಇವಾಗ ನೋಡ್ರಿ ಕಾರ್ ಇಲ್ಲೇ ಹಾಕಿದ್ವಿ, ಇಲ್ಲಿ ಬಂದು ಕಾರ್ ಎತ್ಕೊತಾ ಇದ್ದೀವಿ. ಇಲ್ಲಿಂದ ರೋಡ್ ಚೆನ್ನಾಗಿರಲಿಲ್ಲ, ಕತ್ಲಲ್ಲಿ ನಾನು ತೋರ್ಸೋಕೆ ಹೋಗಲಿಲ್ಲ. ಇವಾಗ ಇಲ್ಲಿಂದ ಮತ್ತೆ ಸೊಂಡೆಕೊಪ್ಪ ಹೋಗಿ ಅಲ್ಲಿಂದ ಲೋಡ್ ಮಾಡಿಕೊಂಡು ಮತ್ತೆ ಮಿಕ್ಕಿದ್ದು ಬಿಡಬೇಕು. ಅಲ್ಲಿಗೆ ನಮ್ಮ ಹೊಸ ಗಾಡಿ ಲೆಜೆಂಡು ಬರ್ತಾ ಇದೆ ಅಂತ, ಅಲ್ಲಿ ಲೋಡ್ ಮಾಡಿಕೊಂಡು ಅಲ್ಲಿಂದ ಬಿಡ್ತೀವಿ. 2 ಗಾಡಿನ ಒಂದೇ ಸರಿ ಬಿಡೋದೇನೋ ಗೊತ್ತಿಲ್ಲ. ಒಂದೇ ಕಡೆಗೆ ಲಕ್ನೋ ಕಡೆಗೆ ಇರುತ್ತೆ ಲೋಡಿಂಗು. ಸದ್ಯಕ್ಕೆ ಅಲ್ಲಿಗೆ ಹೋಗೋಣ ಬನ್ನಿ. 2 ಗಾಡಿನೂನಾ? ಹೌದಾ? ಇಲ್ಲ ಇಲ್ಲ, ಎಲ್ಲ ತೆಗ್ದಿಟ್ಟಿದ್ದೀನಿ ನೋಡು, ಸೀಟ್ ಮೇಲೆ ಐತೆ ಗುರು. ಸೈಕೇನಂದರೆ ಇಲ್ಲೇನು ಗಾಡಿಗಳು ಬರ್ತಾ ಇದ್ದಾವೆ ಅಲ್ಲಿ ಬಂದೇ ಗುರು. 2 ವೀಲರ್ ಹೋಗ್ತಾ ಇರೋ ಹತ್ರ ರೈಟ್ ಸೈಡ್ ಟೈರು ಒಂದೇ ಸಮನೆ ಹೊಡೆದೇ ಹೋಗ್ಬಿಡ್ತು ನೋಡಿ, ಹೊರಗಡೆ ಟೈರು. ಇನ್ನು ಈ ಟ್ರಿಪ್ ಗುರು ಅಪ್ಗ್ರೀಸ್ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ಬಂದಿದ್ದು. ಅಂದರೆ ಇದು ಫ್ರಂಟ್ ಟೈರು ಹಿಂದೆ ಹೊಡೆದಿದ್ವಿ. ಸರಿ ನೋಡಿ ಟೈರು ಎಲ್ಲ ಜಾಕು ವೀಲ್ಸ್ ಓನರು ಎಲ್ಲ ಎತ್ಕೊಂಡು ಇವಾಗ ನೋಡಿ ಮಡ್ಗಾಡೆಲ್ಲ ಬೆಂಡಾಗೋಗ್ಬಿಟ್ಟಿದೆ. ಇದೆಲ್ಲ ಬೆಂಡಾಗ್ಬಿಟ್ಟೈತೆ. ಕಂಬಿ ನೋಡ್ರಿ ಯಾವ ಥರ ಆಗ್ಬಿಟ್ಟೈತೆ, ಬೆಲ್ಟ್ ಹೊಡೆದು. ಸ್ಪೀಡಲ್ಲಿ ಇರಲಿಲ್ಲ, ನಾನು ಸ್ಲೋ ಮಾಡಿದೆ ಆಗ್ತಾನೆ. ಅಲ್ಲಿ ಡಿವರ್ಷನ್ ಇದೆ, ಅದಕ್ಕೋಸ್ಕರ ಬ್ರೇಕ್ ಹಿಡ್ದೆ. ಇದ್ದಕ್ಕಿದ್ದಂಗೆ ಅದು ಹೆಂಗೆ ಹೊಡೆದೋಯ್ತು ಅಂತಲೇ ಗೊತ್ತಿಲ್ಲ. ಎತ್ಕೊತಾ ಇದ್ದೀವಿ.
ಇನ್ನು ನೋಡ್ರಿ ಇನ್ನೂ ಮುಕ್ಕಾಲು ಭಾಗನೇ ಲೋಡ್ ಆಗಿರೋದು. ಇನ್ನೂ ಇಲ್ಲಿ ಇನ್ನೂ ಒಂದು 50-60 ಕ್ರೇಟ್ ಬರುತ್ತೆ. ಹೋಗಿ ಅಲ್ಲಿ ಇನ್ನೊಂದು ಹತ್ರ ಹಾಕ್ಕೊಬೇಕಾಗಿತ್ತು. ಇದು ನೋಡಿದ್ರೆ ಹಿಂಗಾಗ್ಬಿಡ್ತು. ಅಷ್ಟು ಸ್ಟೆಪ್ನಿ ಚೇಂಜ್ ಮಾಡಿಕೊಂಡು ಹೋಗೋದ ಇಲ್ಲಿಂದ. ಬರಲ್ಲ ಇಲ್ಲ ಹಾಕೋ ತಿರ್ಸ್ಕೊ. ಆಗ್ತಾಯಿತ್ತು ಗೊತ್ತಾಗ್ತಾ ಮನ್ಸು ಎರಡೇ ಇರೋದು. ವೀಲ್ ಸ್ಪಾನರ್ ಹಾಕಿದ್ರೆ ಗುರು ವೀಲ್ ಬೋಲ್ಟು 2 ಕೊಟ್ಟುವ ಕೆಲಸ ಅಂದರೆ ಯಾಕೆ ಹೇಳ್ತೀರಾ? ಯಾವುದೋ 2 ಹೊಸವು ಗುರು. ಆದರೂ ನೋಡ್ರಿ ಇದೇನಾ ಇವೆರಡು ಗುರು, 2 ಅದು ಏನಾಯ್ತೋ ಏನೋ. ಹೊಸವು 20 ಹಿಂದೆ ಹೊಸ ವೀಲ್ ಬೋಲ್ಟ್ಗಳು ಹಾಕಿದ್ವಿ. ಇವು ನೋಡಿದ್ರೆ ಯಾಕೋ ಅದು ಕೂರ್ಲೇ ಇಲ್ಲ ಗುರು. 2 ವೀಲ್ ಸ್ಪಾನರ್ ಇತ್ತು ನಮ್ಮ ಹತ್ರ, ಏನೋ ದಬ್ಬಾಯಿಸಿ ಹೊಡೆದು ಹಾಕ್ಕೊಂಡ್ವಿ. ನೋಡಿ ಹಳೇವು ಏನಂದರೆ ಗಾಡಿಯಲ್ಲೇ ಇಟ್ಟಿದ್ವಿ, ಸ್ಪೇರ್ ಇರಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಕೂರುತ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ಹುಡುಗ ನೋಡ್ರಿ ಚೆಕ್ ಮಾಡಿ ಆಗ್ತಾವನೆ. ಹೆಂಗಿದ್ದವ್ರು ಹೆಂಗೆ ಆಗ್ಬಿಟ್ಟು ಗುರು. ಅದು ಲೂಸ್ ಆಗುತ್ತೆ ನೋಡವು. ಕರೆಕ್ಟಾಗಿ ಐತಾ? ಹೊಸ ಬಿಸಾಕು ಇವ ಬಿಸಾಕ್ಲಾ? ಏನಕ್ಕೆ ಸೆಟಲ್ಲಿ ಇಟ್ಟಿರೋಣಂತ ಕಡೆಯಲ್ಲಿ. ಒಂದು ರೌಂಡ್ ದಬಾಯಿಸ್ಕೊಂಡು ಟೈಟ್ ಮಾಡಿಕೊಂಡು ಇಂದ ಹೋಗೋದ. ಅಲ್ಲಿಂದ ಟೈರ್ ಚೇಂಜ್ ಮಾಡಿಕೊಂಡು ಇಲ್ಲಿ 2ನೇ ನರ್ಸರಿ ಹತ್ರ ಬಂದ್ವಿ, ಸೊಂಡೆಕೊಪ್ಪ ಹತ್ರ. ಇಲ್ಲಿ ಬಂದು ನಮ್ಮ ಹೊಸ ಗಾಡಿ ಲೆಜೆಂಡ್ ಲೋಡ್ ಆಗ್ತಾ ಇದೆ. ನಮ್ಮ ಚಂದ್ರ ನೋಡ್ರಿ ಕೆಲಸ ಮಾಡಿ ಸುಸ್ತಾಗಿ ನೀರು ಕುಡಿತಾವನೆ ಗುರು ಪಾಪ. ಕಾಣಿಸ್ತಾ ಇದೆಯಪ್ಪ, ಬೇಕಾಗೆ ನೀರು ಕುಡಿತಾವ ನೋಡು. ಇಲ್ಲಿ ನೋಡ್ರಿ ಇವ್ರು ಯಾರೋ ಕೆಲಸದವ್ರಲ್ಲ ಗುರು, ಎಲ್ಲ ನಮ್ಮ ಹುಡುಗ್ರೆ. ಇಲ್ಲಿ ಕೆಲಸದವ್ರು ಹೋಗ್ಬಿಟ್ಟಿರೋದ್ರಿಂದ ನಾವೇ ಲೋಡ್ ಮಾಡ್ಕೊತಾ ಇದೀವಿ. ನೋಡಿ ಇಲ್ಲಿರೋ ಕ್ರೇಟ್ಗಳೆಲ್ಲ. ಮತ್ತು ನನ್ನ ಗಾಡಿಯಲ್ಲಿ ಮೇಲೆ ಹಾಕಿದ್ದೀನಿ ಆ ಕಡೆ. ಅಲ್ಲಿಂದ ಅಲ್ಲೇ ಒಂದು 50 ಕ್ರೇಟ್ ಹಾಕ್ಕೊಂಡು, ಮತ್ತು ಗೇಟ್ ಎಂಟ್ರಿಯಲ್ಲಿ ಒಂದು 50 ಕ್ರೇಟ್ ಇದೆ, ಅಲ್ಲಿ ಹಾಕ್ಕೋಬೇಕು. ಅದಕ್ಕೆ ಇನ್ನೂ 100 ಕ್ರೇಟ್ ಹಾಕ್ಕೋಬೇಕು. ಇದೇನು ಮುಗೀತಾ ಬಂತು. ಇದನ್ನೆಲ್ಲ ಲೋಡ್ ಮಾಡಿಕೊಂಡು ಒಂದೇ ಸರಿ ಬಿಡೋದ. ಇಲ್ಲಿಂದ ಮುಂದೆ ತೋರಿಸ್ತೀನಿ ಬನ್ನಿ. ಲೋಡ್ ಎಲ್ಲ ಆಗಿ ನರ್ಸರಿ ಹತ್ರ ಬಿಡೋ ಅಷ್ಟೊತ್ತಿಗೆ 12 ಗಂಟೆನೇ ಆಗ್ಬಿಟ್ಟಿತ್ತು. 12 ಗಂಟೆಯಲ್ಲಿ ನಮ್ಮ ಓನರು ಊಟ ಪಾರ್ಸಲ್ ತಂದು ಕೊಟ್ಬಿಟ್ಟು ಹೋಗಿದ್ರು, ತಿನ್ಕೊಂಡು ಆರಾಮಾಗಿ ಬರ್ರಿ ಅಂದ್ಬಿಟ್ಟು. ಅಲ್ಲಿ ತಿನ್ಕೊಂಡು ಬಿಡೋ ಅಷ್ಟರಲ್ಲಿ 1 ಗಂಟೆ ಹಾಗೆ ಬಿಡ್ತು ಗುರು. 1 ಗಂಟೆ ಚಿಕ್ಕಬಳ್ಳಾಪುರ ಬರೋ ಅಷ್ಟರಲ್ಲಿ 3:30 ಆಗಿತ್ತು. ನಾನು ಬೆಳಗ್ಗೆ ಬಟ್ಟೆ ಬೇರೆ ತೊಗೊಂಡೋಗಿರಲಿಲ್ಲ. ಬಂದು ಚಿಕ್ಕಬಳ್ಳಾಪುರದಲ್ಲಿ ಹೆಂಗೋ ಚಿಕ್ಕಬಳ್ಳಾಪುರದ ಮೇಲೇ ಹೋಗೋದು. ಬಂದು ಮನೆಯಲ್ಲಿ ಬಟ್ಟೆ ತೊಗೊಂಡು ಆಮೇಲೆ ಹೋಗೋಣ ಅಂದ್ಕೊಂಡಿದ್ರೆ ಮತ್ತೆ ಮನೆಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ. ಹೋಗ್ತಾ ಒಂದು ಜೊತೆ ತೊಗೊಂಡ್ರೆ ಆಯಿತು ಬಿಡು ಅಂದ್ಕೊಂಡು ಬಂದುಬಿಟ್ವಿ. ಅಲ್ಲಿ ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ನೋಡ್ತೀನಿ. ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸ್ಬಿಟ್ವಿ. UPI ಇಶ್ಯೂ ವರ್ಕೇ ಆಗ್ತಾಯಿಲ್ಲ ಆನ್ಲೈನ್ ಮಾಡಿಬಿಟ್ಟು. ಆಮೇಲೆ ನಮ್ಮ ಸುಜಿತದು ಕಾರ್ಡ್ ಇತ್ತು, ಕಾರ್ಡಲ್ಲಿ ಪೇ ಮಾಡ್ಕೊಂಡ್ವಿ. ಗಾಡಿ ಡೀಸೆಲ್ ಹಾಕ್ಕೊಂಡು ಬಾಗೇಪಲ್ಲಿ ಟೋಲಲ್ಲಿ ಬಂದು ಒಂದು ಟೀ ಕುಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗುರು. ನಮ್ಮ ಹೊಸ ಗಾಡಿನೂ ಹಿಂದೆ ಬರ್ತಾ ಇದೆ. ಚಂದ್ರ ಮಲ್ಕೊಂಡ್ಬಿಟ್ಟಿದ್ದಾನೆ, ನಿತಿನ್ ಅಂದ್ಬಿಟ್ಟು ಓಡಿಸ್ತಾ ಇದ್ದಾನೆ ಪಾಪ ಹುಡುಗ.
ಇವಾಗ ಬಾಗೇಪಲ್ಲಿ ಎಲ್ಲ ಪಾಸ್ ಮಾಡಿ ಆಂಧ್ರ ಎಂಟ್ರಿ ಕೊಟ್ಟು ಹೋಗ್ತಾ ಇದ್ದೀವಿ. ಆಂಧ್ರದಲ್ಲಿ ಇವಾಗ ರಾತ್ರಿ ಬಿಡಬೇಕಾಗಿದ್ದ ಗಾಡಿ ಬೆಳಿಗ್ಗೆ ಆಗೋಗ್ಬಿಟ್ಟಿದೆ ಗುರು. ನಾವು ಆಂಧ್ರ ಪಾಸ್ ಮಾಡೋ ಅಷ್ಟರಲ್ಲಿ ಕರ್ನಾಟಕ ನಾವು ಪಾಸ್ ಬಿಡೋ ಅಷ್ಟರಲ್ಲೇ 5 ಗಂಟೆ 5:30 ಆಗಿಬಿಟ್ಟಿತ್ತು. ವಿರಾರಲ್ಲಿ ನೋಡ್ತಾ ಇರ್ಬೋದು ನಮ್ಮ ಲೆಜೆಂಡ್ ಹೊಸ ಗಾಡಿ ಬರ್ತಾ ಇದೆ. ಬೆಳಗ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಹೊಸ ಡ್ರೈವರ್ನೂ. ಪರಿಚಯ ಇಲ್ಲ ಅನ್ಕೋತೀನಿ, ಯಾವತ್ತೂ ನಮ್ಮ ಜೊತೆ ಬಂದಿಲ್ಲ. ಅಂದರೆ ನಮ್ಮ ಚಿಕ್ಕ ಗಾಡಿ ಓಡಿಸ್ತಿದ್ರು ಬಡ ದೋಸ್ತು, ದೊಡ್ಡ ಗಾಡಿನೂ ಅಭ್ಯಾಸ ಇದೆ. ಅದಕ್ಕೋಸ್ಕರ ನಮ್ಮ ಸುಜಿತಾ ಜೊತೆನೂ ಒಂದು ಟ್ರಿಪ್ ಹೋಗಿದ್ದ. ಲಾಸ್ಟ್ ಟೈಮು ನಮ್ಮ ವೈಲ್ಡ್ ಕಿಂಗಲ್ಲೂ ಒಂದು ಟ್ರಿಪ್ ಹೋಗಿದ್ದ. ಈ ಸರಿ ಚಂದ್ರನ ಜೊತೆ ಕರ್ಕೊಂಡು ಬರ್ತಾ ಇದ್ದಾನೆ. ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಆ್ಯಡ್ ಬ್ಲೂ ಇದೆ. ಆ್ಯಡ್ ಬ್ಲೂ ಏನೂ ಅವಶ್ಯಕತೆ ಇಲ್ಲ ನಾಗ್ಪುರವರೆಗೂ. ನಾಗ್ಪುರಲ್ಲಿ ಒಂದೇ ಸರಿ ಒಂದು ಕ್ಯಾನ್ ಎತ್ತಾಕೊಂಡ್ರೆ ಆಗುತ್ತೆ 25. ಹೋಗ್ತಾ ನಾನು 3 ಗಂಟೆಯಲ್ಲಿ ಗಾಡಿ ಎತ್ಕೊಂಡಿದ್ದು ಇಲ್ಲಿವರೆಗೂ ಓಡಿಸ್ತಾ ಇದ್ದೀನಿ. ನನಗೆ ಯಾವಾಗ ನಿದ್ದೆ ಬರುತ್ತೋ ಗೊತ್ತಿಲ್ಲ. ನನಗೂ ನಿದ್ದೆ ಬಂದರೆ ನಾನು ಸುಜಿತನೇ ಬರೆಸಿ ಕೊಡ್ತೀನಿ. ಹತ್ತತ್ರ ಅನಂತಪುರವರೆಗೂ ಓಡಿಸೋಣ ಅಂದ್ಕೊಂಡಿದ್ದೀನಿ. ನಾನು ನಿದ್ದೆ ಮಾಡಿಲ್ಲ, ಸುಮ್ಮನೆ ಅಲ್ಲಿ ನೆಲಮಂಗಲದಿಂದ ಚಿಕ್ಕಬಳ್ಳಾಪುರ ಬರೋವರೆಗೂ ಹುಡುಗರು ಬೇರೆ ಇದ್ದರು, ನಮ್ಮ ಓನರ್ ರಿಲೇಟಿವ್ಸ್ ಅಂತೆ ಅವರು ಬೇರೆ ಕೂತ್ಕೊಂಡಿದ್ರು. ಮಲ್ಗೋಕ್ಕೂ ಆಗಲಿಲ್ಲ, ಇಲ್ಲಾಂದ್ರೆ 1-2 ಅವರ್ ನಿದ್ದೆನಾದರೂ ಮಾಡ್ತಿದ್ದೆ. ಅದಕ್ಕೆ ಕೂತ್ಕೊಂಡೆ ಹಾಗೆ ಕಣ್ಣು ಮುಚ್ಚಿದ್ದೆ. ಅಷ್ಟರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದೇ ಬಿಟ್ಟಿದ್ವಿ. ಅಲ್ಲಿಂದ ನಾನೇ ಎತ್ಕೊಂಡು ಓಡಿಸ್ತಾ ಇದ್ದೀನಿ. ಮುಂದೆ ಎಲ್ಲಾದರೂ ಟಿಫನ್ ಮಾಡಿ ಒಂದೇ ಸರಿ ಮಲಗಬೇಕು.